ಹಲೋ ಎಲ್ರಿಗೂ ನಮಸ್ಕಾರ, ಹರೇ ಕೃಷ್ಣ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಇವತ್ತು ನಾನು ಕೋಮಲ್ ಅವ್ರ ಸ್ಟುಡಿಯೋಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಪ್ರಮೋಷನ್ ಶೂಟ್, ಸಾರಿ ಪ್ರಮೋಷನ್ ಶೂಟ್ ಮಾಡಬೇಕಾಗಿತ್ತು. ಆ್ಯಂಡ್ ಅಕ್ಷಯ್ ಕ್ಯಾಮ್ರಾಮನ್ ಕೂಡ ಅಲ್ಲೇ ಬರ್ತಾರೆ. ಸೊ ಹಾಗಾಗಿ ಅಲ್ಲೇ ರೆಡಿ ಆಗಿಬಿಟ್ಟು ಅಲ್ಲೇ ಪ್ರಮೋಷನ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಬ್ಬರು ಫ್ರೆಂಡ್ ಮೀಟ್ ಆಗ್ತಾರೆ. ಅವರು ಸ್ಪೆಷಲ್ ಪರ್ಸನ್ ಇವಾಗ ನನಗೆ. ಸೊ ಹಾಗೆ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಏನೆಲ್ಲ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ, ನಿಮ್ಮೆಲ್ರಿಗೂ ಸಾರೀಸ್ ಅಂದರೆ ಇಷ್ಟ ಆಗುತ್ತಾ? ಆ್ಯಂಡ್ ಹುಡುಗಿರ್ನ ಸಾರಿಲಿ ನೋಡೋದಕ್ಕೆ ಇಷ್ಟ ಆಗುತ್ತಾ? ಆ್ಯಂಡ್ ಹುಡುಗಿರ್ಗೆ ಸ್ಯಾರಿ ವೇರ್ ಮಾಡೋದು ಇಷ್ಟ ಆಗುತ್ತಾ? ಆ್ಯಂಡ್ ಸ್ಯಾರಿ ಕ್ಯಾರಿ ಮಾಡೋದು ಕಷ್ಟ ಆಗುತ್ತಾ? ಆ್ಯಂಡ್ ಸ್ಯಾರಿ ಇಷ್ಟ ಆದರೆ ಯಾವ ಥರ ಸ್ಯಾರೀಸ್ ಇಷ್ಟ ಆಗುತ್ತೆ? ಆ್ಯಂಡ್ ಸ್ಯಾರೀಸಲ್ಲಿ ಯಾವ ಕಲರ್ಸ್ ತುಂಬ ಇಷ್ಟಪಡ್ತೀರಾ ನೀವು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ನನಗೆ ಸ್ಯಾರಿ ತುಂಬಾ ಇಷ್ಟ, ಬಟ್ ಕ್ಯಾರಿ ಮಾಡೋದು ಅಷ್ಟೇ ಕಷ್ಟ. ಬಟ್ ಆದ್ರೂ ಸಮ್ಟೈಮ್ಸ್ ಎಲ್ಲೆಲ್ಲಿ ಸ್ಯಾರಿ ಉಡ್ಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೋ ಅಲ್ಲೆಲ್ಲ ನಾನು ಸ್ಯಾರಿನೇ ಉಡ್ಕೊಂಡು ಹೋಗ್ತೀನಿ. ಯಾಕಂದರೆ ಸ್ಯಾರಿ ಉಟ್ಕೊಂಡ್ರೆ ಹೆಣ್ಮಕ್ಳು ಬ್ಯೂಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅದು ನಿಜ ಅನಿಸುತ್ತೆ. ನಾನು ಸ್ಯಾರಿ ಉಟ್ಕೊಂಡಾಗೆಲ್ಲ ಜಾಸ್ತಿ ಎಲ್ಲರೂ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತಾರೆ. ಸೊ ಅದಕ್ಕೆ ನನಗೆ ಸ್ಯಾರಿ ಉಟ್ಕೊಳ್ಳೋಕೆ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ನಾನಿವಾಗ ಕೋಮಲ್ ಅವ್ರ ಜೊತೆ ಇದ್ದೀನಿ. ಇವರು ನನಗೆ ಪರ್ಸ್ನಲಿ ತುಂಬ ಇಷ್ಟ, ಫೇವ್ರೆಟ್. ಯಾಕಂದರೆ ನನಗೆ ಎಷ್ಟು ಬೇಕೋ ಅಷ್ಟೇ ಮೇಕಪ್, ನನ್ನ ರಿಕ್ವೈರ್ಮೆಂಟ್ ಏನಿರುತ್ತೋ ಅದು ಕರೆಕ್ಟಾಗಿ ಫುಲ್ಫಿಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವರು ಇಷ್ಟ. ಆ್ಯಂಡ್ ಇವ್ರ ಬಗ್ಗೆ ಡೀಟೇಲ್ಸ್ ಇವರೇ ಹೇಳ್ತಾರೆ. ಹೇಳಿ. ಸೊ ನಮ್ಮ ಸ್ಟುಡಿಯೋ ಬಂದು ಯಲಹಂಕ ನ್ಯೂ ಟೌನಲ್ಲಿರೋದು. ನಿಮಗೆ ಯಾವುದೇ ಥರ ಮೇಕಪ್ ಬೇಕಿದ್ರು, ಬ್ರೈಡಲ್ ಮೇಕಪ್, ಪಾರ್ಟಿ ಲುಕ್ಸ್, ಎಲ್ಲ ಥರದ ಮೇಕಪ್ಸು ಅವೈಲೇಬಲ್ ಇದೆ. ಮತ್ತು ಕ್ಲಾಸಸ್ಸು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅಷ್ಟೇ ಅಲ್ಲ, ನೇಲ್ ಆರ್ಟ್ ಕೂಡ ಹೇಳ್ಕೊಡ್ತಾರೆ ಇವರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಿಮ್ಗೇನಾದ್ರು ರಿಕ್ವೈರ್ಮೆಂಟ್ ಇತ್ತು ಅಂದರೆ ಕೋಮಲ ಗೌಡ ಸ್ಟುಡಿಯೋ ಅಂತ ಹಾಕಿದ್ರೆ ಬಂದ್ಬಿಡುತ್ತಲ್ವ? ಹೌದು. ಹಾಂ, ಗೂಗಲಲ್ಲಿ ಸರ್ಚ್ ಮಾಡಿ ಬೇಗ ಬಂದು ಎಲ್ಲರೂ ಕಲ್ತ್ಕೊಳ್ಳಿ. ಆ್ಯಂಡ್ ಬ್ರೈಡಲ್ ಮೇಕಪ್ ಇದ್ದರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ನನ್ನ ಮೇಕಪ್ ರೆಡಿ ಆಗಿದೆ. ನೋಡಿದ್ರೆ ಎಷ್ಟು ಸೆಟಲ್ ಆಗಿ ಮಾಡಿದ್ದಾರೆ. ಅದಕ್ಕೆ ಇವ್ರು ಕಂಡ್ರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಐ ಮೇಕಪ್ ನನಗೆ ಇವತ್ತು ತುಂಬಾ ಇಷ್ಟ ಆಯಿತು. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಓಕೆ. ಆ್ಯಂಡ್ ಏನು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ವೆಯ್ಟ್ ಮಾಡಿ, ಸ್ವಲ್ಪ ಆದ್ಮೇಲೆ ಗೊತ್ತಾಗುತ್ತೆ. ನೋಡಿದ್ರ ಎಷ್ಟು ಚಂದ ರೆಡಿ ಆಗಿದ್ದೀನಿ. ಈ ಗೆಟಪ್ ಮಾಡಿದಂತಹ ಕೋಮಲ್ ಅವ್ರಿಗೆ ಥ್ಯಾಂಕ್ಸ್. ಇನ್ನೂ ಜಾಸ್ತಿ ಗೆಟಪ್ ಇದೆ. ಓಕೆ, ಇವು ಒಂದೇ ಸಲ ಹೇಳ್ಬಾರ್ದು. ಆ್ಯಂಡ್ ಈ ಸೀರೆನ ನನಗೆ ಕೊಟ್ಟಿರೋದು ಹಂಗೆ ಲೈವ್ ಆಗಿರಬೇಕು. ಇವರು ಸ್ವಾತಿ ಅವರು. ಆ್ಯಂಡ್ ಹೇಳಿ ನಿಮ್ಮ ಬಗ್ಗೆ. Yeah, hi, this is Swati here. So first of all, I should really thank Ramya, my beautiful girl. So very simple. Ee sarina nam karenda ನಾವು I would request you all to always place an order for us. So Tatya Silks page irutte, Arha Group page irutte. You all can always reach us out. Thank you so much. And 1500 ಇಂದ 1 crore ವರೆಗೆ 1 crore ವರೆಗೂ ಸ್ಯಾರೀಸ್ ಸಿಗುತ್ತೆ. ಅಂದರೆ ನಾರ್ಮಲ್ ಸ್ಯಾರಿ ಅಂತ ಅಲ್ಲ, ಗೋಲ್ಡ್ ಸ್ಯಾರೀಸ್, ಸಿಲ್ವರ್ ಸ್ಯಾರೀಸ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ಸ್ಯಾರೀಸ್ ಎರಡು ಮಿಕ್ಸ್ ಇರೋದು ಸಹ ಸಿಗುತ್ತೆ. ಬರೀ ಗೋಲ್ಡಲ್ಲಿ ಜ್ಯುವೆಲರಿ ಮಾತ್ರ ಇದೆ ಅಂತ ಅನ್ಕೊಂಬೇಡಿ, ಸ್ಯಾರೀಸು ಇದೆ. Yeah, so why wear gold as only jewelry? Let us also wear it as attire. ಸೊ ನಿಮ್ಮ ಮದುವೆಗಾಗಿರ್ಬೋದು ಅಥವಾ ಯಾವುದೇ ಒಂದು ಅಕೇಶನ್ಸ್ಗಾಗಿರ್ಬೋದು ಗೋಲ್ಡ್ ಸ್ಯಾರಿ ಹಾಕೋಬೇಕು ಅಂತ ಅನ್ಸಿದ್ರೆ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. Thank you. ಆ್ಯಕ್ಚುಲಿ ಇದು ಎರಡನೇ ಲುಕ್ಕು ನಾವು ಮಾಡಿದ್ದು. ಅಲ್ಲಿ ಹೊರಗಡೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿದ್ವಿ, ಶೂಟ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಸ್ವಲ್ಪ ಲೈಟ್ ಕಮ್ಮಿ ಆಯಿತು. ಸರಿ ಪ್ಯಾಕಪ್ ಮಾಡ್ಕೊಂಬಿಡೋಣ ಅಂತ ಬಂದುಬಿಟ್ವಿ. ಇವಾಗ ನಾನು ಹೋಟೆಲ್ಗೆ ಹೋಗಬೇಕು. ಸಖತ್ ಹೊಟ್ಟೆ ಹಸಿತಿದೆ, ಬೆಳಗಿಂದ ಏನು ತಿಂದಿಲ್ಲ ನಾನು.
ಸೊ ಇದೇ ಲುಕ್ಕಲ್ಲೇ ಹೋಗ್ತಾ ಇದ್ದೀನಿ. ನಾನು ನೋಡಿ ಯಾರ್ಯಾರು ಏನೇನು ಅನ್ಕೊತಾರೋ ಗೊತ್ತಿಲ್ಲ. ಅಕ್ಷಯ್ ಅವ್ರು ಹೇಳ್ತಾ ಇದ್ದಾರೆ ಮುಹೂರ್ತದಿಂದ ಒಂದು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೊಂತಾರೆ ಮೇಡಮ್ ಅಂತ. ಮೇ ಬಿ ಹಂಗೆ ಅಂದರೂ ಅನ್ಕೋಬೋದು. ಏನು ಅಕ್ಷಯ್? ನಿಜ, ಈ ಥರ ರೆಡಿ ಆದರೆ ನಾವು ಹೆಂಗಿದೀವಲ್ಲ. ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ಮುಗೀತು, ಶೂಟ್ ಎಲ್ಲ ಆಯಿತು. ಸೊ ಪ್ಯಾಕಪ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ನಮ್ಮ ಕ್ಯಾಮ್ರಾಮ್ಯಾನು ನಾವು ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ. ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ಒಂದಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀವಿ. ಅದನ್ನೆಲ್ಲ ನೀವು ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಫಿಷಿಯಲ್ ರಮ್ಯಾನ ಫಾಲೋ ಮಾಡಬೇಕು. ರಮ್ಯಾ ಬಾಲಕೃಷ್ಣ ಅವ್ರನ್ನ ಫಾಲೋ ಮಾಡಬೇಕು ಅಷ್ಟೇ. ಬಾಯ್ ಬಾಯ್ ಬಾಯ್.